ರಾಜ್ಯ ವ್ಯಾಪ್ತಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ತಿಕೊಂಡಿದ್ದೇವೆ. ರಾಮನಗರ ಜಿಲ್ಲೆಯನ್ನು ಮುಗಿಸಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮೊದಲನೇ ದಿನ ಏನು ಬಂದಿದ್ದೇವೆ. ಇವತ್ತು ರಾಯಚೂರಿನಲ್ಲಿ ಸಿಂಧನೂರು ಈಗಾಗಲೇ ಮುಕ್ತಾಯ ಆಗಿದೆ. ಇಲ್ಲಿಂದ ಮಾನವಿಗೆ ಹೋಗ್ತಾ ಇದ್ದೇವೆ. ನಾಳೆ ದಿನ ದೇವದುರ್ಗದಲ್ಲಿದೆ. ನಿರಂತರವಾಗಿ 58 ದಿನಗಳ ಕಾಲ ಪಕ್ಷದ ಸದಸ್ಯತ್ವ ನೋಂದಣಿಯ ಒಂದು ದೃಷ್ಟಿಯಿಂದ, ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ಬಲಪಡಿಸಬೇಕು. ತಳಮಟ್ಟದಿಂದ ಕಾರ್ಯಕರ್ತರ ಜೊತೆ ಕೂತು ಪಕ್ಷವನ್ನು ಮುಂದೆ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮವನ್ನು ರಾಜ್ಯವ್ಯಾಪಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈಗಾಗಲೇ ಪಕ್ಷದ ಕಾರ್ಯಕರ್ತರುಗಳು, ಶಾಸಕರು, ಮಾಜಿ ಶಾಸಕರು, ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಭಾಳ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಕಳೆದ ಒಂದು ವಾರ 10 ದಿನಗಳಿಂದ ಕಾಂಗ್ರೆಸ್ನ ಸ್ವಪಕ್ಷೀಯರು ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಹಿರಿಯ ಶಾಸಕರು, ಒಬ್ಬೊಬ್ಬರು 7, 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಅವರು ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ವೈಫಲ್ಯತೆಗಳ ಬಗ್ಗೆ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಯಾವ ರೀತಿ ಆಡಳಿತ ಪಕ್ಷ ಕಡೆಗಣಿಸ್ತಾ ಇದೆ ಅಂತಕ್ಕಂಥ ಬೇಸರದ ಕೆಲವೊಂದಷ್ಟು ನುಡಿಗಳನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದರಲ್ಲಿ ಒಂದು ಪ್ರಕರಣ ಇವತ್ತು ಭಾಳ ಗಂಭೀರವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ವಸತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳು. ಸ್ವಪಕ್ಷೀಯರು ವಸತಿ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಜಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡ್ದಿರಾ ಮತ್ತೆ ಇನ್ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅಲ್ಲಿ ಬೇರೆ ಬೇರೆ ರೀತಿ ಪರ್ಸೆಂಟೇಜ್ನ ಫಿಕ್ಸ್ ಮಾಡ್ಕೊಂಡು ಇವತ್ತು ಯಾವ ರೀತಿ ಆಡಳಿತ ಪಕ್ಷ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಕಡೆ ಆಲ್ರೆಡಿ ಕುಸಿತಗೊಂಡಿದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ. ಇನ್ನೊಂದು ಕಡೆ ವಸತಿ ಅಂತಕ್ಕಂಥ ಈ ಹೊಸದಾಗಿ ಇವತ್ತೇನು ಪ್ರಾರಂಭ ಆಗಿದೆ, ಇಲ್ಲೂ ಕೂಡ ಇವತ್ತು ದುಡ್ಡು ಹೊಡಿತಕ್ಕಂಥ ಯೋಜನೆಗಳು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಇದು ಸರ್ಕಾರ ಈ ರೀತಿ ನಡ್ಕೊ ಹೋಗ್ತಾ ಇದೆ. ಸ್ಟ್ಯಾಂಡ್ ಏನು ಸರ್? ಇದು ಹಗರಣ ಈಗಾಗಲೇ ಭ್ರಷ್ಟಾಚಾರದ ಬಗ್ಗೆ ಶಾಸಕರೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ? ಇದು ರಾಜ್ಯದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಈಗಾಗಲೇ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಪಕ್ಷದ ಕಡೆಯಿಂದ ಪತ್ರ ಹೋಗಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ನಾಡಗೌಡರು ಸಾಹೇಬ್ರೇ ಇದ್ದಾರೆ, ಮಹಾನ್ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಹೋಗಿದೆ. ಬಲವಾಗಿ ಪಕ್ಷದ ವತಿಯಿಂದ ಹೋರಾಟವನ್ನು ಕೈಗೆತ್ತಾರೆ. ನೋಡೋಣ, ಅದರಲ್ಲೇನು ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಒಟ್ಟಿನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳನ್ನ ಲೆಕ್ಕಾಚಾರ ಮಾಡೋದಾದ್ರೆ ಬಹಳ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ನಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಕೇಂದ್ರದಿಂದ ಅನುದಾನ ತರುತ್ತಿಲ್ಲ ಅನ್ನುವಂಥ ವಿಚಾರ, ಆ ಮೂಲಕ ಅನ್ಯಾಯ ಆಗ್ತಿದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಇಲ್ಲಿ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ, ನಮ್ಮ ರಾಜ್ಯದ ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಅನುದಾನವೇ ಕೊಡ್ಲಿಕ್ಕಾಗಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು 5,000 ಕೋಟಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಇವತ್ತು 3,000 ಕೋಟಿ ಕೊಟ್ಟಿದ್ದೀನಿ, 2,000 ಕೋಟಿ ಕೊಟ್ಟಿದ್ದೀನಿ ಅಂತಾರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ. ಶ್ವೇತಪತ್ರ ಹೊಡಿಸ್ಲಿಕ್ಕೆ ಹೇಳಿ ಅವ್ರಿಗೆ. ನಿಜಕ್ಕೂ 2,000 ಕೋಟಿನೋ 3,000 ಕೋಟಿನೋ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ ಅದು ಎಲ್ಲೆಲ್ಲಿ ಕಲ್ಯಾಣ ಮಾಡವ್ರೆ, ಅದು ಯಾವ ರಸ್ತೆ ಅಭಿವೃದ್ಧಿ ಆಗದೆ, ಯಾವ ಶಾಲೆ ಕಟ್ಟಡ ಕಟ್ಟವ್ರೆ, ಯಾವ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡವ್ರೆ, ಇದೆಲ್ಲ ಒಂದು ಶ್ವೇತಪತ್ರ ಹೊಡಿಸಕ್ಕೆ ಹೇಳಿ. ಅಲ್ಲ, ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇನ್ನು ಮುಂದಿನ 3 ವರ್ಷಗಳ ಕಾಲ ಅವರು ರಾಜ್ಯಾಧ್ಯಕ್ಷರೇ ಮುಂದುವರಿತಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಅವ್ರು ಹೋದಲ್ಲೆಲ್ಲ ಅವ್ರ ಅಪ್ಪ ಮಾಡಿರುವಂಥ ಸಾಧನೆಗಳು ಹೇಳ್ತಾ ಇದ್ದಾರೆ. ನೀವು ಹೋದಲ್ಲೆಲ್ಲ ನಿಮ್ಮ ತಂದೆಯವರು ಮಾಡಿರೋದು, ನಿಮ್ಮ ತಾತ ಅವ್ರು ಮಾಡಿರೋ ಸಾಧನೆಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಜನ ಯಾರನ್ನು ನಂಬಬೇಕು? ನಾವಿಬ್ಬರು ಮಿತ್ರ ಪಕ್ಷ, ಒಳ್ಳೆಯ ಒಂದು ಬಾಂಧವ್ಯ ಸಂಬಂಧವನ್ನು ಇಟ್ಕೊಂಡಿದ್ದೇವೆ, ಒಳ್ಳೆಯ ಉದ್ದೇಶಕ್ಕೆ ಕೈ ಜೋಡಿಸಿದ್ದೇವೆ. ಅವರ ಪಕ್ಷದ ಕಡೆಯಿಂದ ಅವರು ಸಂಘಟನೆ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷದ ಕಡೆಯಿಂದ ನಾವು